ಹಲೋ ಬಿಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ನೋಡೋಣ ಒಂದು ಒಳ್ಳೆ ಟ್ವಿಸ್ಟ್ ಇರೋ ಅಂಥ ಹಾಗೆಯೇ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಮೂವಿಯಾದ ಆಫೀಸರ್ ಆನ್ ಡ್ಯೂಟಿ ಅಂತ. ಮೂವಿನಲ್ಲಿ ಎಂತೆಂಥ ಟ್ವಿಸ್ಟ್ ಬರ್ತಾ ಹೋಗುತ್ತೆ ಅಂತಂದರೆ, ಮೂವಿನಲ್ಲಿ ಟ್ವಿಸ್ಟ್ ಇದೆಯಾ ಇಲ್ಲ ಟ್ವಿಸ್ಟಲ್ಲೇ ಮೂವಿ ಇದೆಯಾ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದಂತೂ ಗ್ಯಾರಂಟಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಅದರ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಒಬ್ಬರು ಇನ್ಸ್ಪೆಕ್ಟರು ಲೆಟರ್ ಬರೆದಿಟ್ಟು ಸ್ಯೂಸೈಡ್ ಮಾಡ್ಕೊಳ್ತಾ ಇರೋದನ್ನು. ಸೊ ಈ ಸೀನು 8 ತಿಂಗಳ ಹಿಂದೆ ನಡೆದಿರುತ್ತೆ. ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ಸ್ಟೇಷನಿಗೆ ಹೊಸ CI ಬರ್ತಾ ಇದ್ದಾರೆ ಅಂತ ಹೇಳಿ ಸ್ಟೇಷನಲ್ಲಿರೋವಂಥ ಎಲ್ಲ ಇನ್ಸ್ಪೆಕ್ಟರ್ಗಳು ಕೂಡ ಹೊಸ CIಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ರೀತಿ ವೆಯ್ಟ್ ಮಾಡ್ತಾ ಇರೋವಾಗಲೇ ಒಂದು ಬಸ್ಸಿನ ಡ್ರೈವರ್ ಅವ್ರ ಬಸ್ನ ತಗೊಂಡು ಸೀದಾ ಸ್ಟೇಷನ್ಗೆ ಬರ್ತಾರೆ. ಯಾಕೆ ಅಂತಂದರೆ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಅಜ್ಜಿಯ ಸರ ಕಳೆದೋಗಿರುತ್ತೆ. ಹಾಗೆಯೇ ಆ ಅಜ್ಜಿಗೆ ಇಬ್ಬರು ಹೆಂಗಸರ ಮೇಲೂ ಕೂಡ ಡೌಟ್ ಇರುತ್ತೆ. ಆದರೂ ಕೂಡ ಪೊಲೀಸ್ನವರು ಆ ಬಸ್ನಲ್ಲಿರೋ ಎಲ್ಲರಿಗೂ ಕೂಡ ಯಾರಾದರೂ ಆ ಸರ ತಗೊಂಡಿದ್ರೆ ವಾಪಸ್ ಕೊಡಿ, ನೀವು ಹೋಗಬೇಕಾಗಿರೋಂಥ ಕೆಲಸಕ್ಕೆ ಆದಷ್ಟು ಬೇಗ ಹೋಗ್ಬೋದು ಅಂತ ಹೇಳ್ತಾರೆ. ಅದರ ಜೊತೆಗೆ ಆ ಹೆಂಗಸರನ್ನ ವ್ಯಾನಿಟಿ ಬ್ಯಾಗ್ಸು ಕೂಡ ಚೆಕ್ ಮಾಡಿದ್ರು ಯಾವುದೇ ಚೈನು ಕೂಡ ಸಿಗೋದೇ ಇಲ್ಲ. ಆಗ್ಲೇ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರುವಂಥ CI ಹರಿಶಂಕರ್ ಸ್ಟೇಷನ್ಗೆ ಬರ್ತಾರೆ. ಇನ್ಸ್ಪೆಕ್ಟರ್ ಹರಿನೂ ಕೂಡ ಆ ಇಬ್ಬರು ಹೆಂಗಸರನ್ನ ವಿಚಾರಣೆ ಮಾಡೋವಾಗ ಅದರಲ್ಲಿದ್ದಂಥ ಒಬ್ಬ ಹೆಂಗಸ್ ಮಾತ್ರ ನಾನು ಪ್ರೆಗ್ನೆಂಟು, ನೀವು ನನ್ನ ಈ ರೀತಿ ಎಲ್ಲ ವಿಚಾರಣೆ ಮಾಡೋ ಹಾಗಿಲ್ಲ ಹೀಗಂತ ಸ್ವಲ್ಪ ರಾಂಗ್ ಆಗಿ ಆನ್ಸರ್ ಮಾಡಿದ್ರಿಂದ ಇನ್ಸ್ಪೆಕ್ಟರ್ ಹರಿಗೆ ತುಂಬಾ ಕೋಪ ಬಂದು ಆ ಹೆಂಗಸನ್ನ ಪ್ರೆಗ್ನೆಂಟ್ ಅಂತ ನೋಡ್ದೇ ಹೊಟ್ಟೆ ಮೇಲೆ ಒದ್ಬಿಡ್ತಾರೆ. ಆಗ್ಲೇನೆ ಪಕ್ಕದಲ್ಲಿದ್ದಂಥ ಹೆಂಗಸು ಅಯ್ಯೋ ಸರ್ ನನ್ನ ಹತ್ರನೇ ಚೈನ್ ಇದೆ ಅಂತ ಹೇಳಿ ವಾಪಸ್ ಕೊಟ್ಬಿಡ್ತಾರೆ. ಇದನ್ನ ನೋಡಿದಂಥ ಇನ್ಸ್ಪೆಕ್ಟರ್ ಹರಿ ಇವಳು ನೋಡಿದ್ರೆ ಗೊತ್ತಾಗೋದಿಲ್ವಾ, ಕಾಕಿ ಹಾಕಿದ್ಮೇಲೆ ಅಷ್ಟು ಯೋಚನೆ ಮಾಡೋದಕ್ಕಾಗೋದಿಲ್ವಾ ಅಂತ ಹೇಳಿ ಒಳಗೋಗ್ತಾರೆ. ಈಗ್ಲೇನೆ ಟೈಟಲ್ ಕಾರ್ಡ್ ಜೊತೆಗೆ ಫಿಲ್ಮ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಜ ಹೇಳಬೇಕು ಅಂತಂದ್ರೆ ಇನ್ಸ್ಪೆಕ್ಟರ್ ಹರಿ CI ಆಗ್ಲಿಕ್ಕೂ ಮುಂಚೆ DYSP ಆಗಿರ್ತಾರೆ. ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆದಮೇಲೆ ಪ್ರಮೋಟ್ ಆಗಿ CI ಆಗಿ ಈ ಸ್ಟೇಷನಿಗೆ ಜಾಯ್ನ್ ಆಗಿರ್ತಾರೆ. ಸೊ ಇನ್ಸ್ಪೆಕ್ಟರ್ ಹರಿ ಇವಾಗ ಆ ಪ್ರೆಗ್ನೆಂಟ್ ವುಮೆನ್ ಮೇಲೆ ಮಾಡಿದಂಥ ದಾನದಲೆನ ಆ ತಕ್ಷಣ DYSP ಆಗಿರೋಂಥ ಶಾಹಿಲ್ಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಕೂಡ ತಿಳಿಸ್ತಾರೆ. ಆಗ್ಲೇ ಇನ್ಸ್ಪೆಕ್ಟರ್ ಹರಿಗೆ ಅವ್ರ ಮಿಸಸ್ ಗೀತಾ ಕಾಲ್ ಮಾಡಿ ಇವತ್ತು ನೀವು ಜಾಯ್ನ್ ಆದ್ರ ಅಂತ ಕೇಳೋವಾಗ ಹರಿನೂ ಕೂಡ ಹೌದು ಅಂತ ಹೇಳ್ತಾರೆ. ಹೋಗೋವಾಗ ಟ್ಯಾಬ್ಲೆಟ್ಸ್ ತಗೊಂಡ್ರ ಅಂತ ಕೇಳಿದ್ರೆ ಹರಿ ಇಲ್ಲ ಅಂತ ಹೇಳಿ ಆಮೇಲೆ ತಗೊಳ್ತೀನಿ, ಮಗಳನ್ನ ಕಾಲೇಜಿಗೆ ಬಿಟ್ಟು ಬಂದ್ಯಾ ಅಂತ ಕೇಳೋವಾಗ ಗೀತಾ ಹೌದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ DYSPಗೆ ವಿಷಯ ಗೊತ್ತಾಗಿದ್ರಿಂದ ಇನ್ಸ್ಪೆಕ್ಟರ್ ಹರಿಗೆ ಕಾಲ್ ಮಾಡ್ತಾರೆ. ಇದರಿಂದ ಹರಿ ಟ್ರಿಗರ್ ಆಗಿ ಜೊತೆಲಿ ಕೆಲಸ ಮಾಡ್ತಾ ಇದ್ದಂಥ ಪೊಲೀಸ್ನವ್ರಿಗೆ ಇನ್ನೊಂದ್ಸಲ ಮೇಲ್ನವ್ರಿಗೇನಾದರೂ ಈ ಥರ ವಿಷಯಗಳೆಲ್ಲ ಹೋದರೆ ಇಲ್ಲಿರೋಂಥ ಯಾರಿಗೂ ಕೂಡ ನೆಮ್ಮದಿಯಾಗಿ ಸರ್ವಿಸ್ ಮಾಡೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡ್ತಾರೆ. ಆಗ್ಲೇ ನಾವು ನೋಡ್ತೀವಿ ಬಸ್ ಕಂಡಕ್ಟರ್ ಆಗಿರೋಂಥ ಚಂದ್ರಬಾಬು ಅವ್ರ ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರ ಮಗಳಿಗೆ ಪ್ರೀತಿಯಿಂದ ಕೊಡಿಸಿದಂಥ 2,000 ಗೋಲ್ಡ್ ಚೈನನ್ನು ಅಡ್ಬಿಡೋದಕ್ಕೆ ಅಂತ ಹೋಗಿರ್ತಾರೆ. ಆದರೆ ಶ್ರೀರಾಮ್ ಫೈನಾನ್ಸರು ಅದು ರೋಲ್ಡ್ ಗೋಲ್ಡ್ ಅಂತ ಹೇಳಿದ್ರಿಂದ ಚಂದ್ರಬಾಬುಗೆ ಅವ್ರ ಮೇಲೆ ಡೌಟ್ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೋಸ್ಕರ ಸ್ಟೇಷನಿಗೆ ಬರ್ತಾರೆ. ಹಾಗೆಯೇ ನನ್ನ ಹೆಂಡತಿಗೆ ಇವಾಗ ಹುಷಾರಿಲ್ಲದೆ ಇರೋದ್ರಿಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯ ಹೇಳಿದ್ರಿಂದ ಆಗ್ಲೇ ಇನ್ಸ್ಪೆಕ್ಟರ್ ಹರಿ ಆ್ಯಂಡ್ ಟೀಮು ಹಾಸ್ಪಿಟಲ್ಗೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಲಿಕ್ಕೆ, ಜೊತೆಗೆ ಚಂದ್ರಬಾಬು ಮಗಳಿಗೆ ನಿಜವಾಗ್ಲೂ ಚಿನ್ನದ ಚೈನ್ ಕೊಡಿಸಿರೋದು ನಿಜನಾ ಸುಳ್ಳ ಅಂತ ಕೇಳಲಿಕ್ಕೋಸ್ಕರ ಬರ್ತಾರೆ. ಹಾಗೆಯೇ ಚಂದ್ರಬಾಬು ಮಗಳು ಕೃಷ್ಣಪ್ರಿಯಾಳ ಬಿಹೇವಿಯರ್ನ ಅಬ್ಸರ್ವ್ ಮಾಡಿದಂಥ ಇನ್ಸ್ಪೆಕ್ಟರ್ ಹರಿಗೆ ಸ್ವಲ್ಪ ಮಟ್ಟಿಗೆ ಡೌಟ್ ಬರುತ್ತೆ. ಆಗ್ಲೇ ನಾನು ಡಾಕ್ಟರಿಗೆ ಹೇಳಿದೆ ಅಂತ ಹೇಳಿ ಸ್ವಲ್ಪ ಬಿಲ್ಲನ್ನು ಲೇಟಾಗಿ ಕಟ್ತೀವಿ ಅಂತ ಹೇಳಿ ಪರ್ಮಿಷನ್ ತಗೊಳ್ಳೋದಕ್ಕೋಸ್ಕರ ಚಂದ್ರಬಾಬು ಹಾಗೆ ಮತ್ತೊಂದು ಇನ್ಸ್ಪೆಕ್ಟರ್ನು ಕೂಡ ಅಲ್ಲಿಂದ ಕಳಿಸಿ ಕೃಷ್ಣಪ್ರಿಯಾ ಹತ್ರ ಚೈನ್ ಬಗ್ಗೆ ವಿಚಾರಿಸೋವಾಗ ಸ್ಟಾರ್ಟಿಂಗಲ್ಲಿ ಕೃಷ್ಣಪ್ರಿಯಾ ಅದನ್ನು ನಾನು ಕಳ್ಕೊಂಡೆ ಅಂತ ಹೇಳ್ತಾರೆ. ಆದರೆ ಇನ್ಸ್ಪೆಕ್ಟರ್ ಹರಿ ಅದನ್ನು ನಮ್ದನೆ ಸ್ಟೇಷನಿಗೆ ಕರ್ಕೊಂಡು ಹೋದ್ರೆ ಮಾತ್ರ ಸತ್ಯ ಹೇಳೋದನ್ಸುತ್ತೆ ಅಂತ ಹೇಳೋವಾಗ ಇದಕ್ಕೆ ಎದುರುಕೊಂಡಂಥ ಕೃಷ್ಣಪ್ರಿಯಾ ನಾನೊಂದು ರಿಲೇಷನ್ಶಿಪ್ನಲ್ಲಿದ್ದೆ ಅಂತ ಹೇಳಿ ಏನು ನಡೀತು ಅನ್ನೋ ವಿಷಯನೂ ಕೂಡ ಹೇಳ್ತಾರೆ. ಅಷ್ಟರೊಳಗಾಗ್ಲೇ ಆ ಪ್ಲೇಸಿಗೆ ಬಂದಂಥ ಚಂದ್ರಬಾಬು ಇನ್ಸ್ಪೆಕ್ಟರ್ ಹರಿ ತನ್ನ ಮಗಳ ಜೊತೆ ಮಾತಾಡ್ತಾ ಇರೋದನ್ನು ನೋಡಿ ಏನಾದರೂ ಸಮಸ್ಯೆನ ಸರ್ ಅಂತ ಕೇಳೋವಾಗ ಇನ್ಸ್ಪೆಕ್ಟರ್ ಹರಿ ಏನೂ ಇಲ್ಲ ಅಂತ ಹೇಳಿ ಆಚೆ ಬಂದು ಆ ತಕ್ಷಣ ಅವ್ರ ಕಂಪ್ಲೇಂಟಿಗೆ ಅಂತ ಕೊಟ್ಟಿದ್ದಂಥ ರೋಲ್ಡ್ ಗೋಲ್ಡ್ ಚೈನಿನ ಫೋಟೋ ತಗೊಂಡು ಸ್ಕ್ವಾಡ್ ಪೊಲೀಸ್ನವ್ರಿಗೆ ಕಳಿಸಿ ಆ ಚೈನ್ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸ್ಕ್ವಾಡ್ ಪೊಲೀಸ್ನವರು ಮೊದಲಿಗೆ ಚಂದ್ರಬಾಬು ಕೊಂಡ್ಕೊಂಡೆ ಅಂತ ಹೇಳ್ದಂಥ ಜ್ಯುವೆಲರಿ ಶಾಪಿಗೆ ಹೋಗಿ ವಿಚಾರಿಸೋವಾಗ ಚಂದ್ರಬಾಬು ಹೇಳ್ದಂಥ ಅಷ್ಟು ಡೀಟೇಲ್ಸು ಕೂಡ ಕರೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಈಗ ಆಲ್ರೆಡಿ ಮಾರಿರೋ ಅಂತ ಇಲ್ಲ ಅಡ್ಬಿಟ್ಟಿರೋ ಅಂತ ನಿಜವಾದ ಗೋಲ್ಡ್ ಚೈನ್ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಆ ಊರಿನಲ್ಲಿದ್ದಂಥ ಅಷ್ಟು ಜ್ಯುವೆಲರಿ ಶಾಪಿಗೂ ಕೂಡ ಈ ಸ್ಕ್ವಾಡ್ ಪೊಲೀಸ್ನವರು ವಿಸಿಟ್ ಮಾಡ್ತಾರೆ. ಫೈನಲಿ ಒಂದು ಅಂಗಡಿನಲ್ಲಿ ಇವ್ರು ಹುಡುಕ್ತಾ ಇರುವಂಥ ಗೋಲ್ಡ್ ಚೈನನ್ನು ಅಡ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮತ್ತು 2 ಚೈನನ್ನು ಕೂಡ ಅಡ್ಬಿಟ್ಟಿರ್ತಾರೆ.
ಯಾರು ಅಡ ಇಟ್ಟಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅಡವಿಟ್ಟಿರೋ ಅಂಥ ವ್ಯಕ್ತಿಗಳ ಡೀಟೇಲ್ಸ್ ತಗೊಂಡಾಗ ಅದರಲ್ಲಿ ಒಂದು ಹುಡುಗಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸದ್ಯಕ್ಕೆ ಹಿಮಾಚಲ್ ಪ್ರದೇಶಕ್ಕೆ ಹೋಗಿರೋದ್ರಿಂದ ಫೋನು ಸಿಗ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ಸ್ಪೆಕ್ಟರ್ ಹರಿ ಆ ಗೋಲ್ಡ್ ಚೈನನ್ನು ಯಾರು ಪರ್ಚೇಸ್ ಮಾಡಿದ್ದು ಅಂತಲೂ ಕೂಡ ತಿಳ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಅದರಲ್ಲಿ ಒಂದು ಚೈನು ಚಂದ್ರಬಾಬುದಾಗಿದ್ದರೆ ಮತ್ತೊಂದು ಚೈನು ಜೋಸೆಫ್ ಚಂಬೋಲಾ ಅನ್ನೋರ್ದಾಗಿದೆ. ಅವರು ಕರ್ನಾಟಕದ CIE. ಸದ್ಯಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆಯೇ ಮೂರನೇ ಚೈನು ಮತ್ತೊಂದು ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿರ್ತಾರೆ. ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಇನ್ಸ್ಪೆಕ್ಟರ್ ಹರಿ ಆ ತಕ್ಷಣ ಕರ್ನಾಟಕ ಪೊಲೀಸ್ ಆಗಿರೋಂಥ ಜೋಸೆಫ್ ಚಂಬೋಲಾ ಅವ್ರ ಮನೆಗೆ ವಿಚಾರಣೆ ಮಾಡಲಿಕ್ಕೋಸ್ಕರ ಬರ್ತಾರೆ. ಸೊ ಅಲ್ಲೇ ಇದ್ದಂಥ ಜೋಸೆಫ್ ಚಂಬೋಲಾ ಅವರ ಮಗಳು ಏಂಜಲ್, ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಯಾರೋ ಬೈಕಲ್ಲಿ ಬಂದು ಕಿತ್ಕೊಂಡು ಹೋದ್ರು, ನಾನು ಹಾಗೆ ಅಪ್ಪ ಇಬ್ಬರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿಂದ ಇನ್ಸ್ಪೆಕ್ಟರ್ ಹರಿಗೆ ನಂಬಿಕೆ ಬರದೇ ಇದ್ರೂ ಕೂಡ ಆ ಒಂದು ಕಂಪ್ಲೇಂಟ್ ಕಾಪಿನ ತರಿಸ್ಕೊಳ್ತಾರೆ. ಹಾಗೆಯೇ ಈ ಕಡೆ ಸ್ಕ್ವಾಡ್ ಪೊಲೀಸ್ನವರು ಮೂರನೇ ಚೈನು ಎಲ್ಲಿ ಕೊಂಡ್ಕೊಂಡಿದ್ದು, ಯಾರು ಕೊಂಡ್ಕೊಂಡಿದ್ದು ಅನ್ನೋ ವಿಷಯ ತಿಳ್ಕೊಳ್ಳಿಕ್ಕೋಸ್ಕರ ಗಿರಿ ಪೈಗೆ ಬಂದು ಆ ಟೈಮ್ನಲ್ಲಿ ಇದೇ ಚಿನ್ನದ ಅಳತೆಗೆ ಯಾರೆಲ್ಲ ಪರ್ಚೇಸ್ ಮಾಡಿದ್ರು ಅನ್ನೋ ಡೀಟೇಲ್ಸ್ ಕಾಪಿನ ಕೊಡಿ ಅಂತ ಕೇಳಿದ್ರಿಂದ ಓನರು ಕೂಡ ತರಿಸ್ಕೊಡ್ತಾರೆ. ಇದನ್ನು ನೋಡಿದಂಥ ಸ್ಕ್ವಾಡ್ ಪೊಲೀಸ್ನವರು ತುಂಬ ಶಾಕ್ ಆಗಿ ಆಗ್ಲೇ DYSP ಶಾಯಿಲಿಗೆ ಫೋನ್ ಮಾಡಿ ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ಹೇಳಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಿಂದ ಶಾಯಿಲ್ ಇನ್ನು ಯಾವ ಡೀಟೇಲ್ಸ್ನೂ ಕೂಡ ಇನ್ಸ್ಪೆಕ್ಟರ್ ಹರಿಗೆ ಕೊಡಬೇಡಿ, ಅಡ್ರೆಸ್ ಇನ್ನೂ ಟ್ರೇಸ್ ಆಗಿಲ್ಲ ಅಂತ ಹೇಳಿ ಅಂತ ಹೇಳ್ಕೊಡ್ತಾರೆ. ಹಾಗೆಯೇ ಈ ಕಡೆ ಕಂಡಕ್ಟರ್ ಚಂದ್ರಬಾಬು ಒಬ್ಬರೇ ಸ್ಟೇಷನ್ಗೆ ಬಂದಿದ್ದನ್ನು ನೋಡಿದಂಥ ಇನ್ಸ್ಪೆಕ್ಟರ್ ಹರಿ, ನಿನ್ನ ಮಗಳನ್ನ ಯಾಕೆ ಕರ್ಕೊಬರಲಿಲ್ಲ, ನಿಜ ಹೇಳಬೇಕು ಅಂತಂದರೆ ಆ ಚೈನನ್ನು ಚೇಂಜ್ ಮಾಡಿರೋದೇ ನಿನ್ನ ಮಗಳಿಗೆ ಒಬ್ಬ ಹುಡುಗನಿಂದ ಸೆಕ್ಷುಯಲ್ ಅಬ್ಯೂಸ್ ಆಗಿದೆ, ಸೊ ಅವಳೊಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು ಅಂತ ಹೇಳಿದ್ರು ಕೂಡ ಚಂದ್ರಬಾಬು ಅದನ್ನು ನಂಬ್ದೇ ನನ್ನ ಮಗಳಂತವಳಲ್ಲ ಸರ, ನಾನು ಅವಳ ಕೈಲಿ ಕಂಪ್ಲೇಂಟು ಕೂಡ ಕೊಡಿಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹರಿ, ನಿನ್ನ ಮಗಳು ಇನ್ನೂ ಮೈನರ್, 18 ವರ್ಷನೂ ಕೂಡ ಆಗಿಲ್ಲ, ಪೋಕ್ಸೋ ಆ್ಯಕ್ಟ್ ಅಡಿ ನಾವೇ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ DYSP ಕಾಲ್ ಮಾಡಿ ಅವರಿರೋ ಅಂಥ ಆಫೀಸಿಗೆ ಬರೋಕ್ಕೆ ಹೇಳ್ತಾರೆ. ಹಾಗೆಯೇ ಹೇಗಾದರೂ ಸರಿ ಈ ಕೇಸಿಂದ ಹರಿನ ಆಚೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಹೈದರಾಬಾದಲ್ಲಿ ಟ್ರೈನಿಂಗ್ ಇದೆ ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಹರಿನೂ ಕೂಡ ಆಚೆ ಬರೋವಾಗ ಆಚೆ ಇದ್ದಂಥ ಸ್ಕ್ವಾಡ್ ಪೊಲೀಸ್ನವರೇನೆ DYSPಗೆ ಹೇಳ್ಕೊಟ್ಟಿರೋದು ಅನ್ನೋ ವಿಷಯ ಇನ್ಸ್ಪೆಕ್ಟರ್ ಹರಿಗೆ ಗೊತ್ತಾಗಿದ್ರಿಂದ ಆ ತಕ್ಷಣ DYSP ಹತ್ರ ಯಾವುದೇ ಕಾರಣಕ್ಕೂ ಕೂಡ ಈ ಚೈನ್ ಕೇಸಿಂದ ನಾನು ಆಚೆ ಬರೋದಿಲ್ಲ ಅಂತ ಹೇಳಿ ಮನೆಗೆ ಬರ್ತಾರೆ. ಮನೆಗೆ ಬರೋಷ್ಟ್ರೊಳಗಾಗ್ಲೇ ಗೀತಾಳ ಚಿಕ್ಕ ಮಗುನ ತೋರಿಸ್ತಾರೆ. ನಾವು ಈ ಮುಂಚೆನೇ ನೋಡ್ದಂಗೆ ಇನ್ಸ್ಪೆಕ್ಟರ್ ಹರಿ ನನ್ನ ಮಗಳು ಕಾಲೇಜಿಗೆ ಹೋಗಿದ್ದಾಳ ಅಂತ ಕೇಳೋವಾಗ ಗೀತನೂ ಕೂಡ ಹೌದು ಅಂದಿರ್ತಾರೆ. ಏನು ವಿಷಯ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಅಷ್ಟರೊಳಗಾಗ್ಲೇ ಕೃಷ್ಣಪ್ರಿಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಇನ್ಸ್ಪೆಕ್ಟರ್ ಹರಿಗೆ ಗೊತ್ತಾಗಿದ್ರಿಂದ ಕೃಷ್ಣಪ್ರಿಯ ಮನೆಗೆ ಬರ್ತಾರೆ. ಆದರೆ ಆ ಸ್ಪಾಟಲ್ಲಿದ್ದಂಥ ಪೊಲೀಸ್ನವರು, ಸರ್ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಒಳಗೆ ಬರಬೇಡಿ, ಗಲಾಟೆ ಆಗೋವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆದರೂ ಕೂಡ ಕೃಷ್ಣಪ್ರಿಯಾಳ ತಂದೆ ಮಾತ್ರ ತುಂಬ ಬೇಜಾರಿಂದ ನಿನ್ನಿಂದನೇ ನನ್ನ ಮಗಳು ಸತ್ತಿದ್ದು ಅಂತ ಅಪವಾದನೆ ಎಲ್ಲದನ್ನೂ ಕೂಡ ಹರಿ ಮೇಲೆ ಹಾಕ್ತಾರೆ. ಸರಿ ಅಂದ್ಕೊಂಡಂಥ ಹರಿನೂ ಕೂಡ ಕೃಷ್ಣಪ್ರಿಯ ಯಾವ ಸ್ಥಿತಿನಲ್ಲಿದ್ದಾಳೆ ಅಂತ ನೋಡೋಕ್ಕೆ ಒಳಗೆ ಬಂದಾಗ್ಲೇ ಹ್ಯಾಂಗ್ ಮಾಡ್ಕೊಂಡಿರುವಂಥ ಕೃಷ್ಣಪ್ರಿಯಾನ ನೋಡಿದಂಥ ಹರಿ ಅಂತೂ ಫುಲ್ಲು ಶಾಕ್ ಆಗ್ತಾರೆ. ಜೊತೆಗೆ ನರ್ವಸ್ ಆಗಿ ಅವರಿಗೆ ಉಸಿರಾಡೋಕ್ಕೂ ಕೂಡ ಆಗ್ದಂಗೆ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಹರಿ ಅವ್ರ ವೈಫ್ ಹತ್ರ ನೀಲ ಎಲ್ಲಿ ಅಂತ ಕೇಳೋವಾಗ ತಲೆನೋವು ಅಂತ ಮಲಗಿದ್ದಾಳೆ ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಹರಿನೂ ಕೂಡ ಮನೆ ಸುತ್ತ ಹುಡುಕಿ ನನ್ನ ಹತ್ರನೇ ನಾಟಕ ಆಡ್ತಿದ್ಯಾ, ಎಲ್ಲಿ ನನ್ನ ಮಗಳಿಗೆ ಏನು ಮಾಡಿದೆ ನೀನು ಅಂತ ಹೇಳಿ ಗೀತಾನ ಅವ್ರ ಚಿಕ್ಕ ಮಗಳು ಮುಂದೆನೇ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಗೀತಾ ಆ ನೋವನ್ನು ತಡೆಯೋಕ್ಕಾಗ್ದೇ ನನ್ನ ಮಗಳು ನೀಲ ಸತ್ತಿದ್ದು ನನ್ನಿಂದ ಅಲ್ಲ ನಿನ್ನಿಂದ ಅಂತ ಜೋರಾಗಿ ಕಿರ್ಚಾಡ್ತಾರೆ. ಸೊ ನಮ್ಗೆ ಇವಾಗಲೇ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಇನ್ಸ್ಪೆಕ್ಟರ್ ಹರಿಗೆ ನೀಲ ಅನ್ನೋ ಮುದ್ದಾದ ಮಗಳಿರ್ತಾಳೆ. ಅಪ್ಪ ಮಗಳಂತೂ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇರ್ತಾರೆ. ಹೀಗಿರುವಾಗಲೇ ಒಂದು ದಿವಸ ಇನ್ಸ್ಪೆಕ್ಟರ್ ಹರಿ DYSP ಆಗಿದ್ದಂಥ ಟೈಮ್ನಲ್ಲಿ ಕ್ರಿಮಿನಲ್ ಆಗಿರೋಂಥ ಶ್ಯಾಮನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದರೆ ASI ಆಗಿರೋಂಥ ಥಾಮಸ್ ಅವರ ಮಗಳ ಎಲ್ಸಾ ಜೊತೆಗೆ ಪ್ರೀತಿ ಪ್ರೇಮ ಅಂತ ಹೇಳಿ ತಲೆ ಕೆಡಿಸಿ ಅವಳನ್ನು ಡ್ರಗ್ ಅಡಿಕ್ಟ್ ಆಗೋಗಿ ಮಾಡಿ, ಅಷ್ಟು ಮಾತ್ರ ಅಲ್ಲದೆ ಅವಳ ಜೊತೆಗೆ ಫಿಸಿಕಲ್ ಆಗಿಯೂ ಕೂಡ ಒಂದಾಗಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಯಾವಾಗಲೂ ಕೂಡ ಹೆದರಿಸ್ತಾ ಇರ್ತಾರೆ. ಇದರಿಂದ ಎಲ್ಸಾ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದು ಥಾಮಸ್ ಮೇಲೆ ತಗೊಂಡಿರೋವಂಥ ರಿವೆಂಜ್ ಆಗಿರುತ್ತೆ. ಒಂದು ಸಲ ಈ ಶ್ಯಾಮ್ 16 ವರ್ಷದ ಹುಡುಗಿ ಜೊತೆಗೆ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾನೆ. ಸೊ ಈ ವಿಷಯ ಎರಡೂ ಫ್ಯಾಮಿಲಿಗೂ ಕೂಡ ಗೊತ್ತಾಗಿದ್ದರಿಂದ ಪೋಕ್ಸೋ ಆ್ಯಕ್ಟ್ ಅಡಿ ಶ್ಯಾಮ್ನ ಅರೆಸ್ಟ್ ಮಾಡಬೇಕು ಅಂತ ಬರುತ್ತೆ. ಆದರೆ ಎರಡು ಫ್ಯಾಮಿಲಿಯವರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸುಮ್ಮನಾಗ್ತಾರೆ. ಆದರೆ ಚೈಲ್ಡ್ ವೆಲ್ಫೇರ್ ಕಮಿಟಿಯವ್ರು ಮಾತ್ರ ಶ್ಯಾಮ್ ಮೇಲೆ ಕೇಸ್ ಹಾಕಿದ್ರಿಂದ ಆ ಕೇಸ್ನ ಥಾಮಸ್ ಅವರೇ ನಡೆಸಿರ್ತಾರೆ. ಇದರಿಂದ ಥಾಮಸ್ ಮಗಳ ಮೇಲೆ ಜಿದ್ದಿಟ್ಕೊಂಡು ಅವಳ ಲೈಫ್ನೇ ಹಾಳು ಮಾಡಿರ್ತಾರೆ. ಇದ್ರ ಮಧ್ಯೆ DYSP ಶಾಹಿಲ್ಗೆ ಒಂದು ವಿಷಯ ಗೊತ್ತಾಗಿದ್ರಿಂದ ಆ ತಕ್ಷಣ ಗೀತಾಗೆ ಫೋನ್ ಮಾಡಿ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಹೇಳಿ ಈಗಲೇ
ಇನ್ಸ್ಪೆಕ್ಟರ್ ಹರಿಗೆ ಮನೆಗೆ ಬರೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಗೀತಾನೂ ಕೂಡ ಇನ್ಸ್ಪೆಕ್ಟರ್ ಹರಿಗೆ ಮನೆಗೆ ಬರೋಕ್ಕೆ ಹೇಳ್ತಾರೆ. ಇನ್ನೇನು ಹರಿ ಮನೆಗೆ ಹೋಗಬೇಕು, ಅಷ್ಟರೊಳಗಡೆ ಥಾಮಸ್ ಬಂದಿದ್ದು ನೋಡಿ ಎಲ್ಲಿ ಥಾಮಸ್ಸು ಶ್ಯಾಮ್ಗೇನಾರು ಮಾಡಿಬಿಡ್ತಾರೋ ಅಂತ ಇನ್ಸ್ಪೆಕ್ಟರ್ ಹರಿನೂ ಕೂಡ ಸ್ಟೇಷನ್ ಒಳಗೆ ಬರ್ತಾರೆ. ಇಲ್ಲೊಂದು ದೊಡ್ಡ ಫೈಟಿಂಗೇ ಆಗ್ತಾ ಇರುತ್ತೆ. ಈ ಮಧ್ಯೆ ಅಲ್ಲಿದ್ದಂಥ ಮತ್ತೋರ್ವ ಇನ್ಸ್ಪೆಕ್ಟರು ಆ ಲ್ಯಾಪ್ಟಾಪನ್ನು ಇನ್ಸ್ಪೆಕ್ಟರ್ ಹರಿಗೆ ಕೊಡದೇ ಇರೋ ರೀತಿ ಬಚ್ಚಿಡೋಕೆ ನೋಡ್ತಾ ಇರ್ತಾನೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಹರಿ ಆ ಲ್ಯಾಪ್ಟಾಪಲ್ಲಿ ಏನಿದೆ ಅಂತ ಬಲವಂತವಾಗಿ ನೋಡಿದ್ರೆ ಆ ಲ್ಯಾಪ್ಟಾಪಲ್ಲಿ ಹರಿ ಮಗಳ ನೀಲಾದು ಕೂಡ ಪ್ರೈವೇಟ್ ವಿಡಿಯೋ ಇರುತ್ತೆ. ಇದನ್ನು ನೋಡಿದಂಥ ಹರಿಗಂತೂ ತಲೆ ಕೆಟ್ಟೋದಷ್ಟು ಬೇಜಾರಾಗತ್ತೆ. ಆಗ್ಲೇ ತುಂಬ ಸಿಟ್ಟು ಮಾಡ್ಕೊಂಡಿರೋವಂಥ ಹರಿ ಶ್ಯಾಮ್ಗೆ ಚೆನ್ನಾಗಿ ಹೊಡೆದು ಅವನನ್ನು ಅಲ್ಲೇ ಸಾಯಿಸಿಬಿಡ್ತಾರೆ. ಮಿಕ್ಕಂಥ ಇನ್ಸ್ಪೆಕ್ಟರ್ಗಳು ಅದನ್ನು ತಡೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹರಿನ ಕಂಟ್ರೋಲ್ ಮಾಡೋದಕ್ಕೆ ಅವ್ರು ಯಾರ ಕೈಲೂ ಕೂಡ ಆಗೋದೇ ಇಲ್ಲ. ಹಾಗೆಯೇ ಈ ಕಡೆ ನಮಗೆ ಗೀತಾ ಹಾಗೆಯೇ ನೀಲಾನ ತೋರಿಸ್ತಾರೆ. ನೀಲಾಗೆ ಗೀತಾ ತುಂಬ ಧೈರ್ಯ ತುಂಬೋದಕ್ಕೆ ಟ್ರೈ ಮಾಡ್ತಾರೆ. ಅದೇನೇ ಆಗಿದ್ರೂ ಹ್ಯಾಂಡಲ್ ಮಾಡೋಣ, ನೀನು ಎದುರು ಬೇಡ ಅಂತ. ಅದೇ ಟೈಮ್ನಲ್ಲಿ ತುಂಬ ಕೋಪದಲ್ಲಿ ಬಂದಂಥ ಹರಿ ನೀಲಾಗೆ ಏನಾದರೂ ಮಾಡೋ ರೀತಿನೇ ಬರ್ತಾರೆ. ಅಷ್ಟರೊಳಗಾಗ್ಲೇ ಲಾಕ್ ಹಾಕ್ಕೊಂಡಿದ್ದಂಥ ನೀಲಾ ಡೋರ್ ಓಪನ್ ಮಾಡೋದಿಲ್ಲ. ಹರಿನೂ ಕೂಡ ತುಂಬ ಕಷ್ಟಪಟ್ಟು ಬಾಗ್ಲನ್ನು ಹೊಡೆದು ಒಳಗೆ ಹೋಗಿ ನೋಡಿದ್ರೆ ನೀಲಾ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಇದನ್ನು ನೋಡಿದಂಥ ಹರಿಗಂತೂ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಅವಾಗಿಂದನೇ ಹರಿಗೆ ಮೆಂಟಲ್ ಇಲ್ನೆಸ್ ಸ್ಟಾರ್ಟ್ ಆಗಿ ಅವಾಗ್ಲೇ ಹರಿನ DYSP ಇಂದ CI ಆಗಿ ಪ್ರಮೋಟ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಕೃಷ್ಣಪ್ರಿಯ ಸತ್ತೋಗಿರೋದು ತುಂಬ ದೊಡ್ಡ ಇಶ್ಯೂ ಆಗಿರುತ್ತೆ. ಇದರಿಂದ ಚಂದ್ರಬಾಬು ಹೇಗಾದರೂ ಸರಿ ಇನ್ಸ್ಪೆಕ್ಟರ್ ಹರಿಗೆ ಶಿಕ್ಷೆ ಕೊಡೋ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಮೀಡಿಯಾ ಮುಂದೆ ಹೇಳ್ತಾ ಇರ್ತಾರೆ. ಹಾಗೆಯೇ ಈ ಕಡೆ DYSP ಶಾಹಿಲು ಕೂಡ ಹರಿಗಿನ್ನೂ ಕೂಡ ಮೆಂಟಲ್ ಇಲ್ನೆಸ್ ಸರಿ ಹೋಗಿಲ್ಲ ಅನಿಸುತ್ತೆ, ಇನ್ನೂ ಸ್ವಲ್ಪ ದಿವಸ ಅವನಿಗೆ ರೆಸ್ಟ್ ಬೇಕು ಅನಿಸುತ್ತೆ ಅಂತ ಹೇಳ್ತಾ ಇರೋವಾಗ ಡಾಕ್ಟರು ಹರಿಗೆ ಹಿಂದೆ ಏನು ನಡೀತಿತ್ತು ಅನ್ನೋದು ಮರ್ತೋಗಿತ್ತು. ಆದರೆ ಈಗ ಯಾವಾಗ ಕೃಷ್ಣ ಪ್ರಿಯ ಸ್ಯೂಸೈಡ್ ಮಾಡ್ಕೊಂಡಿದ್ದನ್ನು ಹರಿ ಕಣ್ಣಾರೆ ನೋಡಿದ್ರು ಆಗ ಅವ್ರ ಮಗಳ ಬಗ್ಗೆನೂ ಕೂಡ ನೆನಪಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಸಿಕ್ಕಂಥ 3ನೇ ಗೋಲ್ಡ್ ಚೈನು ಕೂಡ ಅವ್ರ ಮಗಳದೇ ಆಗಿರುತ್ತೆ. ಸೊ ನನ್ನ ಮಗಳನ್ನ ಮೆಂಟಲಿ ಹಾಗೇನೆ ಫಿಸಿಕಲಿ ಅಬ್ಯೂಸ್ ಮಾಡಿದ್ದಾರೆ ಅನ್ನೋ ವಿಷಯ ಹರಿಗೆ ಗೊತ್ತಾಗಿದ್ರಿಂದ ಟ್ರಿಗರ್ ಆದಂಥ ಹರಿ ಆ ರೀತಿ ಬಿಹೇವ್ ಮಾಡಿದ್ದು ಅನ್ನೋದನ್ನು ತಿಳಿಸ್ತಾರೆ. ಹಾಗೆಯೇ ಈ ಕಡೆ ನಮಗೆ ಗೀತಾನ ತೋರಿಸ್ತಾರೆ. ತುಂಬ ರಬ್ಬಿಶಾಗಿ ಬಿಹೇವ್ ಮಾಡಿದಂಥ ಹರಿನ ನೋಡಿದಂಥ ಗೀತಾ ಫ್ಯೂಚರಲ್ಲಿ ನನ್ನ 2ನೇ ಮಗಳಿಗೂ ಕೂಡ ಹರಿಯಿಂದ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಂತ ಅಂದ್ಕೊಂಡು ಡೈವರ್ಸ್ ಕೊಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಹರಿನೂ ಕೂಡ ಬೇರೆ ದಾರಿ ಇಲ್ದೇ ಸರಿ ಅಂತ ಒಪ್ಕೊಳ್ತಾರೆ. ಹರಿ ಮಾಡಿದಂಥ ಕೊಲೆನ ASI ಥಾಮಸ್ ತನ್ನ ಮೇಲೆ ಹಾಕ್ಕೊಂಡು ಜೈಲ್ ಸೇರಿರ್ತಾರೆ. ಸದ್ಯಕ್ಕೆ ಪೆರೋಲ್ ಮೇಲೆ ಆಚೆ ಬಂದಿರ್ತಾರೆ. ಹಾಗೆಯೇ ಥಾಮಸ್ನ ಮೀಟ್ ಮಾಡಲಿಕ್ಕೆ ಇನ್ಸ್ಪೆಕ್ಟರ್ ಹರಿನೂ ಕೂಡ ಬಂದಿರ್ತಾರೆ. ಆದರೆ ಹರಿ ಮೇಲೆ ಥಾಮಸ್ ವೈಫ್ ಆಗಿರೋಂಥ ಗ್ರೇಸಿಗೆ ತುಂಬ ಕೋಪ ಇರುತ್ತೆ. ಕೊಲೆನ ಹರಿ ಮಾಡಿ ನನ್ನ ಗಂಡ ಅದನ್ನು ತನ್ನ ತಲೆ ಮೇಲೆ ಹಾಕ್ಕೊಂಡು ಜೈಲ್ ಸೇರಿದ್ರಲ್ಲ ಅಂತ. ಹಾಗೆಯೇ ಅವತ್ತಿನ ದಿವಸ ರಾತ್ರಿನೇ ಥಾಮಸ್ ಮನೆಗೆ ಎಲ್ಸಾ ಫ್ರೆಂಡ್ಸ್ ಅಂತ ಹೇಳಿ 2 ಹುಡುಗಿರು ಹಾಗೆ 3 ಜನ ಹುಡುಗರು ಬರ್ತಾರೆ. ಎಲ್ಸಾ ಸತ್ತಂಥ ಟೈಮ್ನಲ್ಲಿ ನಾವು ಊರಿನಲ್ಲಿ ಇರಲಿಲ್ಲ, ಅದಕ್ಕೋಸ್ಕರನೇ ಬರಲಿಕ್ಕಾಗಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಗ್ರೇಸಿ ಅಂತೂ ತುಂಬ ಖುಷಿಯಿಂದ ಅವರೆಲ್ಲರೂ ಕೂಡ ಇನ್ವೈಟ್ ಮಾಡ್ತಾರೆ. ಹಾಗೆಯೇ ಕುಡಿಲಿಕ್ಕೆ ಏನಾದರೂ ಜ್ಯೂಸ್ ಬೇಕಾ ಅಂತ ಕೇಳೋವಾಗ ಆ ಹುಡುಗಿರು ಕೂಡ ಹೆಲ್ಪ್ ಮಾಡಿ ಅವರೆಲ್ರಿಗೂ ಕೂಡ ಜ್ಯೂಸ್ ಸರ್ವ್ ಮಾಡ್ತಾರೆ. ಈ ಮಧ್ಯೆ ಥಾಮಸ್ಗೆ ಅವರೆಲ್ಲರೂ ಕೂಡ ಎಲ್ಸಾ ಫ್ರೆಂಡ್ಸ್ ಅಲ್ಲ ಅನ್ನೋದು ಸ್ವಲ್ಪ ಮಟ್ಟಿಗೆ ಡೌಟ್ ಬಂದು ಕ್ರಾಸ್ ಕ್ವೆಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವ್ರ 5 ಜನರು ಕೂಡ ಟ್ರಿಗರ್ ಆಗಿ ಹೌದು ನಾವು ಎಲ್ಸಾ ಫ್ರೆಂಡ್ಸ್ ಅಲ್ಲ, ಈ ಫೋಟೋ ನೋಡಿದ್ಯಾ, ಯಾರು ಗೊತ್ತಾ, ಶ್ಯಾಮ್, ಇವ್ ನನ್ನ ಫ್ರೆಂಡು, ನೀನೇ ಅಲ್ವಾ ಇವನನ್ನು ಕೊಂದಿದ್ದು, ಅದಕ್ಕೋಸ್ಕರನೇ ಇವಾಗ ನಿಮ್ಮ ಮನೆಗೆ ಬಂದಿದ್ದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರ ಮಗಳ ಜೊತೆ ತೆಗೆದಂಥ ಪ್ರೈವೇಟ್ ವಿಡಿಯೋನ ಥಾಮಸ್ಗೆ ತೋರಿಸ್ತಾ ಮೆಂಟಲಿ ಟಾರ್ಚರ್ ಕೂಡ ಮಾಡ್ತಾರೆ. ಈ ಮಧ್ಯೆ ಅವ್ರಿಗೆ ತಂದ್ಕೊಟ್ಟಂಥ ಜ್ಯೂಸ್ನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿ ಪಾಯ್ಸನನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಅದು ಅವರಿಬ್ಬರು ಕೂಡ ಕುಡ್ದಿರೋದ್ರಿಂದ ಇನ್ನೇನು ಸಾಯೋವಾಗ ನನ್ನ ಫ್ರೆಂಡ್ ಶ್ಯಾಮನ್ನು ಸಾಯಿಸಿದ್ರಿ ಅಲ್ವಾ, ಅದಕ್ಕೋಸ್ಕರನೇ ನಾನು ನಿಮಗೆ ಕೊಡ್ತಾ ಇರೋ ಅಂಥ ಈ ಶಿಕ್ಷೆ ಅಂತ ಹೇಳೋವಾಗ ಗ್ರೇಸಿ ಮಾತ್ರ ಶ್ಯಾಮನ್ನು ಸಾಯಿಸಿದ್ದು ನನ್ನ ಗಂಡ ಅಲ್ಲ, ಇನ್ಸ್ಪೆಕ್ಟರ್ ಹರಿ ಅಂತ ಹೇಳ್ತಾರೆ. ಆಗ್ಲೇ ಅಲ್ಲೇ ಇದ್ದಂಥ ಥಾಮಸ್ ಮೊಬೈಲ್ನ ಲಾಕ್ ಓಪನ್ ಮಾಡಿ ಹರಿ ಯಾರು ಅನ್ನೋದನ್ನು ನೋಡಿ ಅದ್ರ ಫೋಟೋನು ಕೂಡ ತಗೊಂಡು ನೆಕ್ಸ್ಟ್ ಟಾರ್ಗೆಟ್ ಇವರೇ ಅಂತ ಹೇಳಿ ಅವ್ರ 5 ಜನರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಪಾಟಿಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಜೊತೆಗೆ DYSP ಹಾಗೆ ಇನ್ಸ್ಪೆಕ್ಟರ್ ಹರಿ ಎಲ್ಲರೂ ಕೂಡ ಬರ್ತಾರೆ. ಹಾಗೆಯೇ ಅವ್ರು ಸತ್ತಂಥ ರೀತಿನ ನೋಡಿ ಇದೊಂದು ಸ್ಯೂಸೈಡ್ ಅಂತ ಇನ್ನೇನು ಕೇಸ್ನ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಾಗಲೇ ಹರಿ ಮನೆ ಸುತ್ತಮುತ್ತ ಎಲ್ಲ ಕಡೆನೂ ನೋಡಿ ಇದು ಸ್ಯೂಸೈಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ನಿನ್ನೆ ರಾತ್ರಿ ಯಾರೋ ಬಂದು ಇವರಿಬ್ಬರೂ ಕೂಡ ಕೊಲೆ ಮಾಡಿ ಹೋಗಿದ್ದಾರೆ. ಯಾಕೆ ಅಂತಂದರೆ ಹಾಕಿದ ಬಾಗಿಲು ಹಾಕ್ದಂಗೆ ಇದೆ ನಿಜ, ಆದರೆ ಇದು ಹೆಂಚಿನ ಮನೆ ಆಗಿರೋದ್ರಿಂದ ಯಾರೋ ಒಬ್ಬ ಮಾತ್ರ ಹಂಚು ತೆಗೆದು ಆಚೆ ಹೋಗಿದ್ದಾನೆ. ಇದರಿಂದನೇ ಮೇಲ್ಗಡೆ ಇರುವಂಥ ಒಣಗಿರುವಂಥ ಎಲೆಗಳು ಇಲ್ಲಿ ತನಕನೂ ಕೂಡ ಉದ್ರಿದೆ. ಹಾಗೆಯೇ ಹಿಂದ್ಗಡೆ ಇರುವಂಥ ಮಣ್ ರೋಡ್ ಮೇಲೂ ಕೂಡ ನಡ್ಕೊಂಡು ಹೋಗಿರುವಂಥ ಫುಟ್ ಪ್ರಿಂಟ್ಸ್ ಇದೆ. ಸೊ ಇದು ಆತ್ಮಹತ್ಯೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಇದೊಂದು ಕೊಲೆ ಅಂತ ಹೇಳಿ ಕೇಸ್ನ ರಿಜಿಸ್ಟ್ರ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ
ಕರ್ನಾಟಕ ಪೊಲೀಸ್ ಮಗಳಾಗಿರೋಂಥ ಆ್ಯಂಜೆಲಾನ ಮತ್ತೊಂದು ಎನ್ಕ್ವೈರಿ ಮಾಡೋವಾಗ ಇರೋ ವಿಷಯನ ಬಾಯ್ಬಿಡ್ತಾರೆ. ನನಗೆ ಡ್ರಗ್ಸ್ ಕೊಟ್ಟು ಮತ್ತೆ ಬರೋ ಅಂಥ ಟೈಮ್ನಲ್ಲಿ ವಿಡಿಯೋ ಮಾಡಿಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಹಾಗೆಯೇ ಆ ಟೈಮ್ನಲ್ಲಿ ನನ್ನ ಸರನ್ನು ಕೂಡ ತೆಕ್ಕೊಂಡಿದ್ದ. ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಅಂತಲೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಇವಾಗ ಇನ್ಸ್ಪೆಕ್ಟರ್ ಹರಿಗೆ ಗೊತ್ತಾಗುತ್ತೆ ಇದೆಲ್ಲ ಮಾಡ್ತಾ ಇರೋದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಇವ್ರ ಗುಂಪಿನಲ್ಲಿ ತುಂಬ ಜನ ಇದ್ದಾರೆ ಅಂತ. ನೆಕ್ಸ್ಟ್ ನಾವು ನೋಡ್ತೀವಿ ಮಾಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಔಟ್ ಆಫ್ ಸ್ಟೇಷನಿಗೆ ಹೋಗಿದ್ದಂಥ ಹುಡುಗಿನೂ ಕೂಡ ಎನ್ಕ್ವೈರಿ ಮಾಡ್ತಾರೆ. ಹಾಗೆಯೇ ಸತ್ತಂಥ ಶ್ಯಾಮ್ನ ಫೋಟೋ ತೋರಿಸಿ ಇವನಿಗೂ ನಿನಗೂ ಏನು ಸಂಬಂಧ, ಆ ಚೈನ್ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳೋವಾಗ ಮಾಲ್ನಲ್ಲಿ ವರ್ಕ್ ಮಾಡೋವಾಗ ಯಾವುದೋ ಒಂದು ಹುಡುಗಿ ಡ್ರೆಸ್ ಚೇಂಜ್ ರೂಮಿಂಗ್ನಲ್ಲಿ ಅವಳಿಟ್ಟಿದ್ದಂಥ ಡ್ರೆಸ್ನಲ್ಲಿ ಈ ಚೈನ್ ಇತ್ತು ಅಂತ ಹೇಳ್ತಾಳೆ. ಹಾಗೆಯೇ ಆ ಮಾಲ್ನಲ್ಲಿರುವಂಥ CC ಕ್ಯಾಮ್ರಾನ ಚೆಕ್ ಮಾಡೋವಾಗ ಮೊದಲನೇ ಸಲ ಆ 5 ಜನ ಕಲ್ಪ್ರೇಟ್ನಲ್ಲಿ ಆ್ಯನಾ ಅನ್ನೋ ಹುಡುಗಿಯ ಮುಖ ರಿಜಿಸ್ಟರ್ ಆಗಿರುತ್ತೆ. ಆ್ಯನಾ ಮಾಲ್ನಿಂದ ಆಚೆ ಹೋಗೋವಾಗ ಆ ಮಾಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ವ್ಯಕ್ತಿನೂ ಕೂಡ ಮಾತಾಡ್ಸ್ಕೊಂಡು ಹೋಗಿರ್ತಾಳೆ. ಅವನ ಮುಖಾಂತರ ಆ್ಯನಾ ರೆಗ್ಯುಲರಾಗಿ ಬೆಂಗಳೂರಿನಲ್ಲಿದ್ದಂಥ ಒಂದು ಬಾರ್ಗೆ ಬರ್ತಾ ಇದ್ಲು ಅನ್ನೋ ವಿಷಯ ಗೊತ್ತಾಗತ್ತೆ. ಇಷ್ಟೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಇನ್ಸ್ಪೆಕ್ಟರ್ ಹರಿ ವಾಪಸ್ ಬರೋವಾಗ ಆ ಗುಂಪಿನಲ್ಲಿದ್ದಂಥ ಹುಡುಗರು ಇನ್ಸ್ಪೆಕ್ಟರ್ ಹರಿನ ರೆಗ್ಯುಲರಾಗಿ ವಾಚ್ ಮಾಡ್ತಾನೆ ಇರ್ತಾರೆ. ಫೈನಲಿ ಆ ಹುಡುಗರಿಗೂ ಕೂಡ ಗೊತ್ತಾಗುತ್ತೆ ಆ್ಯನಾ ಮುಖ ಇನ್ಸ್ಪೆಕ್ಟರ್ ಹರಿಗೆ ರಿಜಿಸ್ಟರ್ ಆಗಿದೆ ಅಂತ. ಹಾಗೆಯೇ ನಾವಿನ್ನಿಲ್ಲಿರೋದು ಸೇಫ್ ಅಲ್ಲ, ಆದಷ್ಟು ಬೇಗ ಇಲ್ಲಿಂದ ಹೋಗೋಣ ಅಂತ ಮಾತಾಡೋವಾಗ ಇದನ್ನು ಕೇಳಿಸ್ಕೊಂಡಂತ ಆ ಗುಂಪಿನಲ್ಲೇ ಇದ್ದಂಥ ಸೆಲಿನ್ ಮಾತ್ರ ಸತ್ತಿರೋದು ನನ್ನ ಹುಡುಗ ಅಲ್ವಾ, ಅದಕ್ಕೋಸ್ಕರ ನೀವೆಲ್ಲ ಎಸ್ಕೇಪ್ ಆಗೋಕೆ ನೋಡ್ತಾ ಇದ್ದೀರಾ, ನಾವು ಅವ್ರ ವಿರುದ್ಧ ರಿವೆಂಜ್ ತಗೊಳ್ಲೇಬೇಕು, ಅವ್ರು ಯಾರಿಗೂ ಕೂಡ ಬದುಕೋದಕ್ಕೆ ಬಿಡಬಾರ್ದು ಅಂತ ಹೇಳಿದ್ರಿಂದ ಆ ಹುಡುಗರೆಲ್ಲರೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಇನ್ಸ್ಪೆಕ್ಟರ್ ಹರಿ SP ಕರೆದಂಥ ಮೀಟಿಂಗ್ನಲ್ಲಿ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ. ಜೊತೆಗೆ ಥಾಮಸ್ ಅವ್ರದ್ದು ಆತ್ಮಹತ್ಯೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅದೊಂದು ಕೊಲೆ, ಇದು ರಿವೆಂಜ್ಗೋಸ್ಕರ ಆಗಿರುವಂಥ ಕೊಲೆ ಆಗಿರಬಹುದು. ಚೈನ್ ವಿಷಯದಲ್ಲಿ ನಾನು ಹಿಂದೆ ಬಿದ್ದಾಗ ಆ್ಯನಾ ಅನ್ನೋ ಹುಡುಗಿಯ ಮುಖ ರೆಕಗ್ನೈಸ್ ಆಗಿದೆ, ಆ ಹುಡುಗಿ ಇವಾಗ ಬೆಂಗಳೂರಿನಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿದೆ, ಅವ್ರದ್ದೊಂದು ಗುಂಪೇ ಇದೆ, ನಾವು ಹಿಡಿಬೇಕು ಅಂತಂದರೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರಿಂದ SP ಕೂಡ ಸರಿ ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ. ನೆಕ್ಸ್ಟು ಬೆಂಗಳೂರಿಗೆ ಬಂದಂಥ ಹರಿ CI ಜೋಸೆಫ್ ಚೆಂಬೋಲಾ ಹೇಗೆ ಸತ್ತಿರ್ಬೋದು ಅಂತಲೂ ಕೂಡ ಒಂದು ಇಮ್ಯಾಜಿನೇಷನ್ ಮಾಡ್ತಾರೆ. ಅವ್ರು ಸತ್ತಿರೋದು ಕೇವಲ ಜಿಗುಪ್ಸೆಯಿಂದ ಅಲ್ಲ, ಅವ್ರಿಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು ಅಂತ. ಯಾಕೆ ಅಂತಂದರೆ ಅವ್ರು ಹ್ಯಾಂಗ್ ಮಾಡ್ಕೊಂಡಿರೋ ರೀತಿನೇ ಅನುಮಾನಾಸ್ಪದವಾಗಿರುತ್ತೆ. ಹಾಗೆಯೇ ಅವತ್ತಿನ ದಿವಸ ರಾತ್ರಿನೇ ಬಲ್ಲ ಮೂಲಗಳಿಂದ ಹ್ಯಾನಾ ಪಬ್ಬಿಗೆ ಬಂದಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಇನ್ಸ್ಪೆಕ್ಟರ್ ಹರಿ ಆ್ಯಂಡ್ ಟೀಮ್ ಹ್ಯಾನಾಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಫೈನಲಿ ಹ್ಯಾನಾಗೂ ಕೂಡ ಅವಳನ್ನು ಪೊಲೀಸ್ನವರು ಸುತ್ತುವರೆದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ. ಆದರೆ ಆ್ಯನಾ ಕಾರ್ನಲ್ಲಿ ಇನ್ಸ್ಪೆಕ್ಟರ್ ಹರಿ ಅವಳಿಗೆ ಗೊತ್ತಾಗದೇ ಇರೋ ರೀತಿ GPS ಟ್ರ್ಯಾಕರ್ನ ಇಟ್ಟಿರ್ತಾರೆ. ಇದರಿಂದ ಹ್ಯಾನಾ ಎಲ್ಲೇ ಹೋದರೂ ಕೂಡ ಇನ್ಸ್ಪೆಕ್ಟರ್ ಹರಿಗೆ ಗೊತ್ತಾಗ್ತಾ ಇರುತ್ತೆ, ಹ್ಯಾನಾನ ಫಾಲೋ ಮಾಡ್ತಾನೆ ಇರ್ತಾರೆ. ಒಂದು ಟೈಮ್ನಲ್ಲಿ ಹ್ಯಾನಾ ಕಾರ್ನ ಬಚ್ಚಿಟ್ಟು ನಿಲ್ಲಿಸಿರೋವಾಗ ಇನ್ಸ್ಪೆಕ್ಟರ್ ಹರಿ ಕೆಳಗಿಳಿದು ಬಂದು ಹ್ಯಾನಾನ ಹುಡುಕ್ತಾ ಇರೋವಾಗಲೇ ಹ್ಯಾನಾ ಇನ್ಸ್ಪೆಕ್ಟರ್ ಹರಿಗೆ ಅವಳು ತಂದಂಥ ಕಾರ್ನಲ್ಲಿ ಇನ್ನೇನು ಗುದ್ದು ಸಾಯಿಸೋದಕ್ಕೆ ನೋಡ್ತಾ ಇರೋವಾಗಲೇ ಹಿಂದೆಯಿಂದ ಬಂದಂಥ ಟ್ರಕ್ಕು ಹ್ಯಾನಾ ಕಾರ್ನ ಗುದ್ದಿದ್ರಿಂದ ಹ್ಯಾನಾ ಅಲ್ಲೇ ಸ್ಪಾಟ್ ಔಟ್ ಆಗ್ತಾಳೆ. ಹ್ಯಾನಾ ಈ ರೀತಿ ಸ್ಪಾಟ್ ಔಟ್ ಆಗಿದ್ರಿಂದ ಹ್ಯಾನಾ ಟೀಮ್ನವ್ರಿಗೆ ಇನ್ಸ್ಪೆಕ್ಟರ್ ಹರಿ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಹೇಗಾದರೂ ಸರಿ ಅವನ ವಿರುದ್ಧ ರಿವೆಂಜ್ ತಗೊಳ್ಲೇಬೇಕು ಅಂತ ಡಿಸೈಡ್ ಆಗ್ತಾರೆ. ಹಾಗೆಯೇ ಹ್ಯಾನಾ ಬಾಡಿನ ಮಾರ್ಚರಿನಲ್ಲಿ ಇಟ್ಟಿರೋವಾಗ ಹ್ಯಾನಾನ ನೋಡಲಿಕ್ಕೆ ಯಾರೇ ಬಂದರೂ ಕೂಡ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಮಾರ್ಚರಿನಲ್ಲಿರೋವಂಥ ಡಾಕ್ಟರ್ಗೆ ನಂಬರ್ ಕೊಟ್ಟು ಬಂದಿರ್ತಾರೆ. ಸರಿ ಅಂದ್ಕೊಂಡಂಥ ಮಾರ್ಚರಿನಲ್ಲಿರುವಂಥ ಡಾಕ್ಟರು ವೆಯ್ಟ್ ಮಾಡೋವಾಗ ಆ್ಯನಾ ಫ್ರೆಂಡ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆ ತಕ್ಷಣ ಡಾಕ್ಟರು ಇನ್ಸ್ಪೆಕ್ಟರ್ ಹರಿಗೆ ಕಾಲ್ ಮಾಡ್ತಾರೆ. ಆದರೆ ಅಲ್ಲಿದ್ದಂಥ ಹುಡುಗರೆಲ್ಲರೂ ಕೂಡ ಡಾಕ್ಟರ್ಗೆ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಡೆ ಹರಿಗೂ ಕೂಡ ವಿಷಯ ಗೊತ್ತಾಗಿದ್ದರಿಂದ ಹರಿನೂ ಕೂಡ ಮಾರ್ಚರಿಗೆ ಬರ್ತಾನೆ. ಸೊ ಮಾರ್ಚರಿನಲ್ಲಿ ಹರಿ ಹಾಗೆ ಆ ಹುಡುಗರ ಜೊತೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಫೈನಲಿ ಆ ಡಾಕ್ಟರ್ನ ಅಡ್ಡ ಇಟ್ಕೊಂಡು ಅವರೆಲ್ಲರೂ ಕೂಡ ಸೇಫಾಗಿ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಡಾಕ್ಟರ್ಗೆ ಒದೆ ಬಿದ್ದಿದ್ದರಿಂದ ಡಾಕ್ಟರೇನೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ಪ್ರಜ್ಞೆ ಬಂದಮೇಲೆ ಡಾಕ್ಟರು ಹರಿ ಹತ್ರ ಆ ಇಬ್ಬರು ಹುಡುಗಿರು ನನಗೆ ಚೆನ್ನಾಗಿ ಗೊತ್ತು, ಅವರು ಡ್ರಗ್ ಅಡಿಕ್ಟ್ ಆಗಿದ್ರು, ಸೊ ಅದನ್ನು ಬಿಡಿಸೋದಕ್ಕೋಸ್ಕರ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿರೋ ಅಂಥ ಟೈಮ್ನಲ್ಲಿ ಅವರು ತುಂಬಾ ವೈಲೆಂಟಾಗಿ ಬಿಹೇವ್ ಮಾಡ್ತಾ ಇದ್ರು ಅಂತ ತಿಳಿಸ್ತಾರೆ. ಆಗ್ಲೇ ಹರಿ ಮತ್ತೊಬ್ಬ ಇನ್ಸ್ಪೆಕ್ಟರ್ ಹತ್ರ ಆ ಹುಡುಗಿಯ ಫಿಂಗರ್ ಪ್ರಿಂಟ್ ತೊಗೊಂಡು ಬನ್ನಿ, ಯಾವ್ಯಾವ ಕೇಸ್ನಲ್ಲೆಲ್ಲ ಅವಳು ಇನ್ವಾಲ್ವ್ ಆಗಿದ್ದಾಳೆ, ಅವಳ ಜೊತೆಗೆ ಯಾರ್ಯಾರಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅಂತ ತಿಳಿಸ್ತಾರೆ. ಸೊ ಆ್ಯನಾ ಬ್ಯಾಕ್ಗ್ರೌಂಡನ್ನು ಎನ್ಕ್ವೈರಿ ಮಾಡಿದಂಥ ಪ್ರವೀಣು ಇನ್ಸ್ಪೆಕ್ಟರ್ ಹರಿ ಹತ್ರ ಸ್ಯೂಸೈಡ್ ಮಾಡ್ಕೊಂಡಂಥ ಕರ್ನಾಟಕ CI ಪೊಲೀಸ್ ಜೋಸೆಫ್ ಚೆಂಬೋಲಾ ಅವರು ಇನ್ವೆಸ್ಟಿಗೇಷನ್ ಮಾಡಿ ಹಿಡಿದಂಥ ಹ್ಯಾನಾ, ಅದ್ರ ಜೊತೆಗೆ ಹ್ಯಾನಾ ಜೊತೆ ಇದ್ದಂಥ ಸೆಲಿನ್, ಹಾಗೆಯೇ ನಮ್ಮ ಕಸ್ಟಡಿಯಲ್ಲಿದ್ದಂಥ ಶ್ಯಾಮ್, ಇವ್ರ 3 ಜನನೂ ಕೂಡ ಅರೆಸ್ಟ್ ಮಾಡಿದ್ರು ಅಂತ ತಿಳಿಸ್ತಾರೆ. ಆಗ್ಲೇ ಜೋಸೆಫ್ ಚೆಂಬೋಲಾ ಅವರ ಕಾರ್ ಡ್ರೈವರ್
ಡ್ರೈವರ್ ಆಗಿ ಕೆಲಸ ಮಾಡಿದಂಥ ಇನ್ಸ್ಪೆಕ್ಟರ್ ಹತ್ರ ಈ 3 ಜನರು ಫೋಟೋನು ತೋರಿಸಿ ಅವತ್ತಿನ ದಿವಸ ಏನು ನಡೀತು ಅಂತ ಕೇಳೋವಾಗ ಸ್ಟಾರ್ಟಿಂಗಲ್ಲಿ ಆ ಇನ್ಸ್ಪೆಕ್ಟರ್ ಯಾವುದು ಕೂಡ ಸರಿಯಾಗಿ ಉತ್ತರ ಕೊಟ್ಟಿರೋದಿಲ್ಲ. ಆದರೆ ಸ್ವಲ್ಪ ಜೋರು ಮಾಡಿ ಕೇಳೋವಾಗ ಅವತ್ತಿನ ದಿವಸ ನಿಜವಾಗ್ಲೂ ಏನು ನಡೀತು ಅನ್ನೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೋಸೆಫ್ ಚಂಬೋಲಾಗೆ ಬಸ್ನಲ್ಲಿ 3 ಜನರು ಡ್ರಗ್ಸ್ ತಗೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಾ ಇದ್ದಂಗೆನೆ ಬಸ್ ತಡೆದಂಥ ಇನ್ಸ್ಪೆಕ್ಟರು ಆ ಬಸ್ನಲ್ಲಿದ್ದಂಥ ಶ್ಯಾಮು, ಆ್ಯನಾ, ಸೆಲಿನನ್ನ ಅರೆಸ್ಟ್ ಮಾಡ್ತಾರೆ. ಹಾಗೇನೆ ಬಸ್ನಲ್ಲಿದ್ದಂಥ ಕಂಡಕ್ಟರ್ಗೂ ಕೂಡ ಇವ್ರು 3 ಜನರು ಚೆನ್ನಾಗಿ ಹೊಡೆದು ಹಾಸ್ಪಿಟಲಿಗೆ ಸೇರೋ ಹಾಗೆ ಮಾಡಿದ್ದಾರೆ. ಆ ಕಂಡಕ್ಟರೇನೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಶ್ಯಾಮ್, ಆ್ಯನಾ, ಸೆಲಿನನ್ನು ಜೀಪಿಗೆ ಹಾಕ್ಕೊಂಡು ಬರೋವಾಗ ಇನ್ಸ್ಪೆಕ್ಟರ್ ಜೋಸೆಫು ಅಲ್ಲಿದ್ದಂಥ ಹ್ಯಾನಾ ಹಾಗೆ ಸೆಲಿನ್ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾರೆ. ಇದರಿಂದ ಶ್ಯಾಮ್ಗೆ ತುಂಬ ಸಿಟ್ಟು ಬರುತ್ತೆ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಕೂಡ ಆ ಹುಡುಗಿರ ಜೊತೆಗೆ ಜೋಸೆಫ್ ಮಿಸ್ಬಿಹೇವ್ ಮಾಡೋದನ್ನ ಬಿಡೋದೇ ಇಲ್ಲ. ಇದೇ ರಿವೆಂಜ್ಗೋಸ್ಕರನೇ ಅವರೆಲ್ಲರೂ ಸೇರಿಕೊಂಡು ಇನ್ಸ್ಪೆಕ್ಟರ್ ಜೋಸೆಫ್ ಮಗಳನ್ನ ಸೆಕ್ಷುವಲ್ ಆಗಿ ಅಬ್ಯೂಸ್ ಮಾಡಿ, ಡ್ರಗ್ ಅಡಿಕ್ಟ್ ಆಗೋ ರೀತಿ ಮಾಡಿ, ವಿಡಿಯೋ ಮಾಡಿಕೊಂಡು ಅವ್ರ ಅಪ್ಪನಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಸ್ಯೂಸೈಡ್ ಮಾಡ್ಕೊಳ್ಳೋ ರೀತಿ ಮಾಡಿದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹರಿ ಒಂದು ಕನ್ಕ್ಲೂಷನ್ಗೆ ಬಂದು ಇದೇ ವಿಷಯನ SP ಅವ್ರ ಹತ್ರನೂ ಕೂಡ ಹೇಳ್ತಾರೆ. ಇದಾದ್ಮೇಲೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಚಂದ್ರಬಾಬು ಅವರನ್ನು ಕೂಡ ಸ್ಟೇಷನ್ಗೆ ಕರೆಸಿ ಆ 3 ಜನರು ಫೋಟೋ ತೋರಿಸಿ ಇವ್ರು ಗೊತ್ತಾ ಅಂತ ಕೇಳೋವಾಗ ಅವತ್ತಿನ ದಿವಸ ಇವ್ರು 3 ಜನರು ಬಸ್ನಲ್ಲಿ ಗಲಾಟೆ ಮಾಡ್ತಿದ್ರಲ್ವ, ಆ ಬಸ್ನ ಕಂಡಕ್ಟರ್ ಆಗಿದ್ದು ಈ ಚಂದ್ರಬಾಬುನೇ. ಸೊ ಬಸ್ನಲ್ಲಿ ಗಲಾಟೆ ಮಾಡ್ತಾ ಇದ್ದದನ್ನ ಪ್ಯಾಸೆಂಜರ್ ಬಂದು ಕಂಪ್ಲೇಂಟ್ ಮಾಡಿದ್ರಿಂದ ಚಂದ್ರಬಾಬು ಆ 3 ಜನಕ್ಕೂ ಕೂಡ ಬಸ್ಸಿಂದ ಇಳಿದೋಗೋದಕ್ಕೆ ಹೇಳ್ತಾರೆ. ಆದರೆ ಆ 3 ಜನರು ಕೂಡ ಚಂದ್ರಬಾಬುಗೆ ಚೆನ್ನಾಗಿ ಹೊಡೆದಿದ್ರಿಂದ ಸಿಟ್ಟು ಮಾಡ್ಕೊಂಡಂಥ ಚಂದ್ರಬಾಬು ಹಾಸ್ಪಿಟಲೈಸ್ ಆಗೋಕ್ಕೂ ಮುಂಚೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಈ ರಿವೆಂಜ್ಗೋಸ್ಕರನೇ ಚಂದ್ರಬಾಬು ಮಗಳಿಗೆ ಸೆಕ್ಷುವಲ್ ಆಗಿ ಅಬ್ಯೂಸ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಹೆದರಿಸಿರ್ತಾರೆ. ಸೊ ಇಷ್ಟು ವಿಷಯನೂ ಕೂಡ ಇವಾಗ ಇನ್ಸ್ಪೆಕ್ಟರ್ ಹರಿ ಚಂದ್ರಬಾಬುಗೆ ಹೇಳೋವಾಗ ಯಾವತ್ತೋ ಆಗಿರೋ ಒಂದು ಇನ್ಸಿಡೆಂಟಿಂದ ಅವ್ರು 3 ಜನರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಕೇಸ್ನ ಮುಚ್ಚಾಕೋಕ್ಕೋಸ್ಕರ ಏನೇನೋ ಹೇಳಬೇಡಿ ಅಂತ ಹೇಳಿ ಹರಿ ಹೇಳ್ದಂಥ ಮಾತನ್ನು ನಮ್ದನೆ ಚಂದ್ರಬಾಬು ಅಲ್ಲಿಂದ ಹೊರಟೋಗ್ತಾರೆ. ಈಗ ರಿವೀಲ್ ಆಗುವಂಥ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದರೆ ನೆಕ್ಸ್ಟು ಇನ್ಸ್ಪೆಕ್ಟರ್ ಹರಿ ವೈಫನ್ನು ಕೂಡ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಬರ್ತಾರೆ. ಯಾಕೆ ಅಂತಂದರೆ ಆ 3 ಜನ ಇದ್ದಂಥ ಬಸ್ನಲ್ಲಿ ಅವತ್ತಿನ ದಿವಸ ಗೀತಾ ಹಾಗೆಯೇ ಅವ್ರ ಮಗಳು ನೀಲಾನೂ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನಿಜ ಹೇಳಬೇಕು ಅಂತಂದರೆ ಬಸ್ನಲ್ಲಿ ಡ್ರಗ್ಸ್ ತಗೊಂಡು ಆ ಇಬ್ಬರು ಹುಡುಗಿನೂ ಕೂಡ ಬಸ್ನಲ್ಲೇ ಮಿಸ್ಬಿಹೇವ್ ಮಾಡ್ತಾ ಇರ್ತಾರೆ. ಇದನ್ನು ನೀಲಾ ಅಬ್ಸರ್ವ್ ಮಾಡ್ತಾ ಇರೋದನ್ನು ನೋಡಿದಂಥ ಗೀತಾ ಆ ತಕ್ಷಣ ಕಂಪ್ಲೇಂಟ್ ಮಾಡದೆ ಗೀತಾ ಆಗಿರ್ತಾರೆ ಕಂಡಕ್ಟರ್ಗೆ. ಗೀತಾ ಕಂಪ್ಲೇಂಟ್ ಮಾಡಿದ್ರಿಂದನೇ ಕಂಡಕ್ಟರ್ ಬಂದು ಗಲಾಟೆ ಮಾಡಿದ್ದು. ಕಂಡಕ್ಟರ್ ಬಂದು ಗಲಾಟೆ ಮಾಡಿ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರಿಂದನೇ ಇನ್ಸ್ಪೆಕ್ಟರ್ ಜೋಸೆಫ್ ಇವ್ರು 3 ಜನನೂ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಸೆಕ್ಷುವಲ್ ಅಬ್ಯೂಸ್ ಮಾಡಿದ್ರಿಂದನೇ ಇವ್ರು 3 ಜನನೂ ಕೂಡ ಇದರಿಂದ ರಿವೆಂಜ್ ತಗೊಂಡು ಅಷ್ಟು ಫ್ಯಾಮಿಲಿಗೂ ಕೂಡ ಥ್ರೆಟ್ ಮಾಡಿರ್ತಾರೆ. ಆದರೆ ಹರಿ ಇವಾಗ ಈ ಯಾವ ವಿಷಯನೂ ಕೂಡ DYSP ಶಾಹಿಲಿಗೆ ಗೀತಾ ಹತ್ರ ಹೇಳಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇಷ್ಟು ದಿವಸದಿಂದ ನನ್ನಿಂದ ನನ್ನ ಮಗಳು ಸತ್ತೋದ್ಲು ಅಂತ ನಾನು ಹೇಗೆ ನೋವಿನಲ್ಲಿ ಬಾಳ್ತಾ ಇದ್ನೋ ನೆಕ್ಸ್ಟು ಗೀತಾನೂ ಕೂಡ ಅದೇ ನೋವನ್ನ ಬಾಳ್ಬೇಕಾಗತ್ತೆ. ಸೊ ಆ ನೋವಿನಲ್ಲಿ ಅವಳು ಬದುಕೋದು ಬೇಡ ಅಂತ ಹೇಳಿದ್ರಿಂದ ಆ ಯಾವ ವಿಷಯನೂ ಕೂಡ ಗೀತಾ ಹತ್ರ ಹೇಳೋದಿಲ್ಲ. ನೆಕ್ಸ್ಟ್ ಸೀನ್ನಲ್ಲಿ ನೆಕ್ಸ್ಟ್ ಕೋರ್ಟ್ನಲ್ಲಿ ಗೀತಾ ನನ್ನ ಗಂಡ ಒಬ್ಬ ಮಾನಸಿಕ ರೋಗಿ ಅಂತ ಹೇಳಿ ಡೈವರ್ಸ್ ಕೊಡೋದಕ್ಕೆ ಅಪೀಲ್ ಆಗಿರ್ತಾರೆ. ಹಾಗೆಯೇ ಲಾಸ್ಟ್ ಕಾಲ್ ಮಾಡಿದಂಥ ಆ್ಯನಾ ನಂಬರು ಇವಾಗ ಚಂದ್ರಬಾಬು ಮನೆ ಹತ್ರ ಆ್ಯಕ್ಟಿವ್ ಆಗಿದೆ ಅಂತ ಗೊತ್ತಾಗಿದ್ದರಿಂದ ಚಂದ್ರಬಾಬುಗೆ ಥ್ರೆಟ್ ಇದೆ ಅಂತ ಗೊತ್ತಾಗಿ ಆ ತಕ್ಷಣ ಹೇಗಾದರೂ ಸರಿ ಚಂದ್ರಬಾಬುನ ಸೇವ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಹರಿ ಆ್ಯಂಡ್ ಟೀಮ್ ಚಂದ್ರಬಾಬು ಇರುವಂಥ ಪ್ಲೇಸಿಗೆ ಬರ್ತಾರೆ. ಆಗಲೂ ಕೂಡ ಚಂದ್ರಬಾಬು ಇವ್ರು ಹೇಳ್ದಂಥ ಮಾತನ್ನು ನಮ್ದನೆ ಬಸ್ ಹತ್ರ ಹೋಗೋವಾಗ ಅಲ್ಲಿಗೆ ಬಂದಂಥ ಹುಡುಗರು ಚಂದ್ರಬಾಬುನ ಚುಚ್ಚಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟರೊಳಗಡೆ ಇನ್ಸ್ಪೆಕ್ಟರ್ ಹರಿ ಚಂದ್ರಬಾಬುನ ಸೇಫ್ ಮಾಡಿ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡ್ತಾರೆ. ಚಂದ್ರಬಾಬುಗೂ ಕೂಡ ಆಗ ಕನ್ಫರ್ಮ್ ಆಗುತ್ತೆ, ಇವರಿಂದನೇ ನನ್ನ ಮಗಳು ಸತ್ತಿರೋದು, ನನ್ನ ಮಗಳು ಸಾವಿಗೆ ನಾನೇ ಕಾರಣನ ಹೊರತು ಇನ್ಸ್ಪೆಕ್ಟರ್ ಹರಿ ಅಲ್ಲ ಅಂತ. ಹಾಗೆಯೇ ನೆಕ್ಸ್ಟು ನನ್ನ ಹೆಂಡತಿ ಮಗಳಿಗೂ ಕೂಡ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹಳೆ ಮನೆ ಹತ್ರ ಹೋಗಿ ವಿಚಾರಿಸೋವಾಗ ಅವರಿಬ್ಬರು ಕೂಡ ಅವ್ರ ತಂದೆ ಹತ್ರ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹರಿ ಹೇಗಾದರೂ ಸರಿ ಅವ್ರನ್ನ ಸೇಫ್ ಮಾಡಬೇಕು ಅಂತ ಬರೋಷ್ಟ್ರೊಳಗಾಗ್ಲೇ ಇವರಿಷ್ಟು ಜನರು ಕೂಡ ಗೀತಾ ಮನೆಗೆ ಬಂದು ಅವ್ರ ಮಗಳು ಹಾಗೆಯೇ ಗೀತಾಗೆ ಟಾರ್ಚರ್ ಮಾಡಬೇಕು ಅಂತ ನೋಡ್ತಾ ಇರೋವಾಗ್ಲೇ ಗೀತಾ ತಂದೆ ಒಬ್ಬ ಮಿಲಿಟರಿ ಮ್ಯಾನ್ ಆಗಿರೋದ್ರಿಂದ ಅವ್ರ ಹತ್ರ ಇದ್ದಂಥ ಗನ್ನಲ್ಲಿ ಅವರಷ್ಟು ಜನ ಹುಡುಗರಿಗೂ ಕೂಡ ಹೆದರಿಸಿ ಗೀತಾ ಹಾಗೆಯೇ ಅವ್ರ ಮಗಳನ್ನ ಬ್ಯಾಕ್ ಡೋರಿಂದ ಹೊಡೋಗೋದಕ್ಕೆ ಹೇಳ್ತಾರೆ. ಗನ್ನಲ್ಲಿ ಬುಲೆಟ್ ಇರೋ ತನಕನೂ ಕೂಡ ಆ ಹುಡುಗರಿಗೆ ಎದುರಿಸ್ತಾ ಇರ್ತಾರೆ. ಯಾವಾಗ ಬುಲೆಟ್ ಖಾಲಿಯಾಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೋ ಅವ್ರ ತಂದೆನೂ ಕೂಡ ತುಂಬ ಕ್ರೂರವಾಗಿ ಕೊಂದು ಗೀತಾ ಹಾಗೆಯೇ ಆ ಪುಟ್ಟ ಹುಡುಗಿನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗಾದರೂ ಸರಿ ಅವರನ್ನು ಸಾಯಿಸಿ ರಿವೆಂಜ್ ತಗೋಬೇಕು ಅಂತ. ಅಷ್ಟರೊಳಗಡೆ ಆಗ್ಲೇ ಅಲ್ಲಿಗೆ ಬಂದಂಥ ಇನ್ಸ್ಪೆಕ್ಟರ್ ಹರಿ ಅವರೆಲ್ರಿಗೂ ಕೂಡ ಚೆನ್ನಾಗಿ ಹೊಡೆದು ಹೆಂಡತಿ ಮಗಳನ್ನ ಸೇಫ್ ಮಾಡ್ತಾರೆ. ಹಾಗೆಯೇ ಇನ್ನೇನು ಆ ಗ್ರೂಪ್ ಲೀಡರ್ ಆಗಿದ್ದಂಥ ಕ್ರಿಸ್ಟಿನಾ ಅದೇ ಕೋಪದಲ್ಲಿ ಕುತ್ಕಿ ಹಿಸ್ಕಿ ಸಾಯಿಸೋದಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ
ಡಿವೈಎಸ್ಪಿ ಅವ್ರ ಟೀಮ್ ಸಮೇತವಾಗಿ ಇನ್ಸ್ಪೆಕ್ಟರ್ ಹರಿ ಇರೋಂಥ ಪ್ಲೇಸಿಗೆ ಬಂದು ಅವರಷ್ಟು ಜನರನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಗೀತಾಗೆ ತನ್ನಿಂದನೇ ತನ್ನ ದೊಡ್ಡ ಮಗಳು ನೀಲಾ ಸತ್ತೋಗಿದ್ದು ಅನ್ನೋ ವಿಷಯ ಮನವರಿಕೆ ಆಗಿದ್ದರಿಂದ ಹಾಕ್ದಂಥ ಡೈವರ್ಸ್ ಕೇಸನ್ನು ಹಿಂಪಡೆದಿರ್ತಾರೆ. ಸೊ ಇವಾಗ ಇವ್ರದ್ದೊಂದು ಹ್ಯಾಪಿ ಫ್ಯಾಮಿಲಿ ಆಗಿರುತ್ತೆ. ಹಾಗೆಯೇ ಅವ್ರ 4 ಜನರಿಗೂ ಕೂಡ ಬೇಲ್ ಸಿಕ್ಕಿ ಆಚೆ ಬಂದಿರುತ್ತೆ. ಒಂದು ದಿವಸ ನ್ಯೂಸ್ನಲ್ಲಿ ಅವ್ರ 4 ಜನರಿಗೂ ಕೂಡ ಡ್ರಗ್ಸು ಓವರ್ಡೋಸ್ ಆಗಿ ಸತ್ತೋದ್ರು ಅನ್ನೋ ವಿಷಯ ಬರ್ತಾ ಇರುತ್ತೆ. ಆವತ್ತಿನ ದಿವಸನೇ ಇನ್ಸ್ಪೆಕ್ಟರ್ ಹರಿಯ ಚಿಕ್ಕ ಮಗಳದು ಬರ್ತಡೇನೂ ಕೂಡ ಇರುತ್ತೆ. ಮನೆಗೆ ಬಂದಂಥ ಡಿವೈಎಸ್ಪಿ ವಿಷಯ ಗೊತ್ತಾಯ್ತಾ ಅಂತ ಕೇಳೋವಾಗ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇನ್ಸ್ಪೆಕ್ಟರ್ ಹರಿ ನ್ಯೂಸ್ ಚಾನಲ್ನ ನೋಡ್ತಾ ಇರ್ತಾರೆ. ಸೊ ಇದನ್ನು ನೋಡಿದಂಥ ಡಿವೈಎಸ್ಪಿಗೂ ಕೂಡ ಗೊತ್ತಾಗುತ್ತೆ ಈ 4 ಜನರ ಸಾವನ್ನಲ್ಲೂ ಕೂಡ ಇನ್ಸ್ಪೆಕ್ಟರ್ ಹರಿಯ ಕೈವಾಡ ಇದೆ ಅಂತ. ಆಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಅವ್ರು ತಗೊಳ್ತಾ ಇದ್ದಂಥ ಡ್ರಗ್ಸ್ನಲ್ಲಿ ಹೇಗೆ ASI ಥಾಮಸ್ ಅವ್ರಿಗೆ ವಿಷ ಉಣಿಸಿ ಸಾಯೋ ರೀತಿ ಮಾಡಿದ್ರು, ಅದೇ ಥರನೇ ಇವಾಗ ಇನ್ಸ್ಪೆಕ್ಟರ್ ಹರಿನೂ ಕೂಡ ಅವ್ರು ತಗೊಳ್ತಾ ಇದ್ದಂಥ ಡ್ರಗ್ಸ್ನಲ್ಲಿ ಓವರ್ ಡೋಸ್ ಆಗೋ ರೀತಿ ಮಾಡಿ ಅವ್ರು 4 ಜನರನ್ನು ಕೂಡ ಸಾಯೋ ರೀತಿ ಮಾಡಿದ್ರು. ಈ ಸಾವು ನ್ಯಾಯಯುತ ಅನಿಸುತ್ತಾ? ನಿಮಗೇನು ಅನ್ನಿಸ್ತು? ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿದರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೇ ಆಗಿರುತ್ತೆ. ಸೊ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ, ಹೊಸದಾಗಿ ಯಾರ್ದು ಚಾನಲ್ನ ವಿಸಿಟ್ ಮಾಡಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.